ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾವು ನಂಬುತ್ತೇವೆ ನೀವೆಲ್ಲರೂ ಆರಾಮಾಗಿದ್ದೀರಾ. ಈ ಒಂದು ವಾಕ್ಯವನ್ನು ನಿಮ್ಮ ಒಂದು ಜೀವಿತದಲ್ಲಿ ಒಂದು ಫಲ ಕೊಡ್ತಾ ಇದೆ. ದೇವರಿಗೋಸ್ಕರ ನೀವು ಜೀವಿಸ್ತಾ ಇದ್ದೀರಿ ಎಂಬುದಾಗಿ ನಾವು ನೆನೆಸ್ತೇವೆ ಪ್ರಿಯರೇ. ಈ ಒಂದು ವಾಕ್ಯ ನಿಮ್ಮ ಜೀವಿತಗಳು ಕಟ್ಟಲ್ಪಡ್ತಾ ಇದೆ, ಬಲಪಡಿಸ್ತಾ ಇದೆ ಎಂಬುದಾಗಿ ನಾವು ನಂಬುತ್ತೇವೆ. ಮುಂದುವರೆದು ಒಂದು ಹಾಡನ್ನು ಹಾಡಿಕೊಳ್ಳುತ್ತಾ ಆತನ ನಾಮವನ್ನು ನಾವು ಮಹಿಮೆ ಪಡಿಸೋಣ ಪ್ರಿಯರೇ. ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಒಂದು ಸಮಯದಲ್ಲಿ ಆತನ ಒಂದು ಮುಖ ದರ್ಶನವನ್ನು ನಾವು ಬಯಸುತ್ತಾ ಆತನನ್ನು ನಾವು ಕೊಂಡಾಡೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಕರ್ತನೇ ರಾಜ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ನಿಮಗೆ ವಂದನೆ, ವಂದನೆ, ವಂದನೆ. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿಮ್ಮ ಸೇರಲು. ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿಮ್ಮ ಸೇರಲು. ಎಂತ ಒಳ್ಳೆ ದೇವರು యేసయ్ಯ. ಎಲ್ಲರೂ ಸೇರಿ ಹಾಡಿಕೊಳ್ಳೋಣ. ಎಂತ ಒಳ್ಳೆ ದೇವರು యేసయ్ಯ, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿಮ್ಮ ಸೇರಲು. ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿಮ್ಮ ಸೇರಲು. ಎಂತ ಒಳ್ಳೆ ದೇವರು యేసయ్య. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ. ನಿಮ್ಮ ಪ್ರೇಮದಿ ನನ್ನ ಒಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ನಿಮ್ಮ ಪ್ರೇಮದಿ ನನ್ನ ಒಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేಸయ్ಯ. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿಮ್ಮ ಸೇರಲು. ಎಂತ ಒಳ್ಳೆ ದೇವರು యేಸయ్ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿಮ್ಮ ಸೇರಲು. ಎಂತ ಒಳ್ಳೆ ದೇವರು యేಸయ్ಯ. ಕೊನೆ ಸರಿ ಹಾಡಿಕೊಳ್ಳೋಣ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿಮ್ಮ ಸೇರಲು. ಎಂತ ಒಳ್ಳೆ ದೇವರು యేಸయ్ಯ. ಹೌದು ಕರ್ತನೆ, ನೀವು ಎಂತ ಒಳ್ಳೆ ದೇವರು ಕರ್ತನೆ ಸ್ವಾಮಿ. ಬೇರೆ ಪಾಪಿಗಳಾದಂಥ ನಮ್ಮನ್ನ ನೀವು ಹುಡುಕಿ ರಕ್ಷಿಸಿ ಸ್ವಾಮಿ. ನಮಗೋಸ್ಕರ ನಿಮ್ಮ ಪರಿಶುದ್ಧವಾದಂಥ ರಕ್ತವನ್ನೇ ಸುರಿಸಿರುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಒಂದು ಮುಂಚಾನೆ ವೇಳೆಗಾಗಿ ನಿಮ್ಮ ಪಾದಕ್ಕೆ ಬಂದು ನಿಮ್ಮ ಪಾದವನ್ನು ನಾವು ಮುದ್ದಿಡುತ್ತ ಸ್ವಾಮಿ ನಿಮ್ಮನ್ನು ಆರಾಧಿಸಿದೆವು ಪರಾಜ. ದೇವರೇ, ಮುಂದುವರೆದು ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಪರಿಶುದ್ಧಾತ್ಮ ದೇವರೇ ನೀವು ಕರ್ತನೆ ನಮ್ಮೊಟ್ಟಿಗೆ ಮಾತನಾಡಿರಿ ಕರ್ತನೆ. ನಮ್ಮ ದೇಹಾತ್ಮ ಪ್ರಾಣವನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವೇ ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ತಂದೆ. ಆಮೇಲೆ ಹಾಲೆಲೂಯ. ಬನ್ನಿ ಪ್ರಿಯರೇ, ನಾವು ಒಂದು ವಾಕ್ಯವನ್ನು ಓದಿಕೊಂಡು ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ಆದರೂ ಲಾಜರನು ಅಸ್ವಸ್ಥನಾಗಿದ್ದಾನೆಂದು ಆತನು ಕೇಳಿದ ಮೇಲೆ 2 ದಿನ ತಾನಿದ್ದ ಸ್ಥಳದಲ್ಲೇ ನಿಂತನು. ಹಾಲೆಲೂಯ. ಯೇಸು ಸ್ವಾಮಿ ಒಂದು ಲೋಕದಲ್ಲಿ ಇದ್ದಂಥ ಸಮಯದಲ್ಲಿ ಆ ಒಂದು ಮಾರ್ಗದಲ್ಲಿ ಹೋಗುವಂತ ಎಲ್ಲಾ ಸಮಯದಲ್ಲೂ ಕೂಡ ಬೆತಾನ್ಯ ಮಾರ್ಗದಲ್ಲಿ ಒಂದು ಬೆತಾನ್ಯ ಅಂತ ಒಂದು ಊರಿರ್ತದೆ. ಆ ಊರಿನಲ್ಲಿ ಬಂದಾಗಲೆಲ್ಲ ಯೇಸು ಸ್ವಾಮಿ ಲಾಜರನ ಮನೆಯಲ್ಲಿ ಉಳ್ಕೊಳ್ತಾ ಇದ್ರು.
ಬೆಥಾನ್ಯದಲ್ಲಿ ದೇವರ ಸೇವೆಯನ್ನ ಮಾಡುವುದಕ್ಕಾಗಿ ತನ್ನ ಪ್ರಿಯನಾದಂತ ಲಾಜರನ ಮನೆಯಲ್ಲಿ ಉಳ್ಕೊಳ್ತಾ ಇದ್ರು ಎಂಬುದಾಗಿ ಸತ್ಯವೇದದಲ್ಲಿ ನಾವು ಓದಿಕೊಳ್ತೇವೆ ಪ್ರೇರೆ. ಲಾಜರನ ಮೇಲೆ ದೇವರಿಗೆ ಬಹಳ ಪ್ರೀತಿ ಇತ್ತು. ಆತನನ್ನ ಬಹಳ ದೇವರು ಪ್ರೀತಿ ಮಾಡ್ತಾ ಇದ್ರು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆತನ ಅಕ್ಕ ತಂಗಿ ಮಾರ್ತಳು ಮತ್ತು ಮರಿಯಳ ಆಗಿರ್ತಾಳೆ ಪ್ರಿಯರೇ. 2 ಅಕ್ಕ ತಂಗಿಯರು ಇರ್ತಾರೆ. ಲಾಜರನ ಅನ್ನುವಂತ ಒಬ್ಬ ಮನುಷ್ಯನಿರ್ತಾನೆ. ಅವನಿಗೆ ಅನಾರೋಗ್ಯ ಇರುವಂತ ಸಮಯದಲ್ಲಿ ದೇವರು ಕೇಳ್ತಾರೆ, ಇವನಿಗೆ ಅನಾರೋಗ್ಯವಾಗಿದೆ, ಇವನು ಸತ್ತು ಹೋಗಿದ್ದಾನೆ ಎಂಬುದಾಗಿ ಕೇಳಿದಾಗೆ ಕೂಡ ದೇವರು 4 ದಿನ ಆದ್ರೂ ಆ ಸಮಾಧಿಗೆ ಆ ಒಂದು ಮಣ್ಣಿಗೆ ಬರುವುದಿಲ್ಲ ಪ್ರಿಯರೇ. ಯೇಸು ಸ್ವಾಮಿ ಅಲ್ಲಿ ತಡ ಮಾಡ್ತಾರೆ. ಹಾಲೆಲೂಯಾ. ಆತನ ತಂಗಿಯಾದಂತ ಮರಿಯಳು ಯೇಸು ಸ್ವಾಮಿ ತನ್ನ ಮನೆಗೆ ಬಂದಾಗಲೆಲ್ಲ ದೇವರು ಹೇಳುವಂತ ವಾಕ್ಯಗಳನ್ನ ಯೇಸುವಿನ ಪಾದದಲ್ಲಿ ಕುಳಿತುಕೊಂಡು ಅವಳು ವಾಕ್ಯವನ್ನೇ ಕೇಳ್ತಾ ಇದ್ದಳು ಎಂಬುದಾಗಿ ನಾವು ಸತ್ಯದಲ್ಲಿ ಓದಿಕೊಳ್ತೇವೆ. ಲಾಜರನನ್ನ ದೇವರು ಬಹಳ ಪ್ರೀತಿ ಮಾಡ್ತಾ ಇದ್ರೂ ಕೂಡ ಆ ಒಂದು ಕುಟುಂಬ ಪ್ರಾರ್ಥನೆ ಮಾಡುವಂತ ಕುಟುಂಬವಾಗಿತ್ತು. ಯೇಸು ಆ ಒಂದು ಕುಟುಂಬವನ್ನ ಪ್ರೀತಿ ಮಾಡುವಂತ ಕುಟುಂಬವಾಗಿದ್ರು ಕೂಡ ದೇವರು ಲಾಜರನ ಸತ್ತಂತ ವಿಷಯವನ್ನ ಕೇಳಿ ತಾನು ಇದ್ದಂತ ಸ್ಥಳದಲ್ಲಿ ದೇವರು ನಿಂತುಕೊಳ್ತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯಾ. ನೀವು ಕೇಳ್ತಾ ಇರಬಹುದು, ನಾನು ಇಷ್ಟೆಲ್ಲ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು ವಾರ ವಾರ ಸಭೆಗೆ ಹೋಗ್ತಾ ಇದ್ದೇನೆ, ನಾನು ದಿನನಿತ್ಯ ನನ್ನ ಪ್ರಾರ್ಥನೆ ಜೀವಿತವನ್ನು ನಾನು ಕಟ್ಟುಕೊಂಡಿದ್ದೇನೆ, ನಾನು ವಾಕ್ಯವನ್ನು ಓದುತ್ತೇನೆ, ನನಗೆ ಯಾಕೆ ಇಷ್ಟು ಸಮಸ್ಯೆಗಳು, ನನಗೆ ಯಾಕೆ ಇಷ್ಟು ಕಷ್ಟಗಳು, ನನಗೆ ಯಾಕೆ ಇಷ್ಟು ಅವಮಾನಗಳು, ನನ್ನ ಕೆಲಸದಲ್ಲಿ ಯಾಕೆ ಏಳಿಗೆ ಆಗ್ತಾ ಇಲ್ಲ ಎಂಬುದಾಗಿ ನೀವು ನೆನೆಸ್ತಾ ಇರಬಹುದು ಪ್ರಿಯರೇ. ಹಾಲೆಲೂಯಾ. ಮುಂದುವರೆದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 17ನೇ ವಚನದಲ್ಲಿ, ಯೇಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿ ಇಟ್ಟು 4 ದಿವಸವಾಯಿತು. ಆತನಿಗೆ ತಿಳಿದು ಬಂತು ಬೆಥಾನ್ಯವು ಯೆರೂಸಲೇಮಿಗೆ ಸಮೀಪವಾಗಿತ್ತು. ಇಷ್ಟೆಲ್ಲ ದೇವರ ಒಂದು ಬೆಥಾನ್ಯ ಬಹಳ ಹತ್ರ ಇದ್ರೂ ಕೂಡ ದೇವರು ಆ ಒಂದು ಸ್ಥಳಕ್ಕೆ ಹೋಗ್ತಾ ಇಲ್ಲ ಪ್ರಿಯರೇ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವನು ಸತ್ತು 4 ದಿನವಾಗಿದೆ. ಆ ಒಂದು ಸಮಾಧಿಗೆ ದೇವರು ಬಂದಾಗ ಆ ಒಂದು ಸ್ಮೆಲ್ಲು ಅಲ್ಲಿರುವಂತ ಜನರು ಹೇಳ್ತಾ ಇದ್ದಾರೆ, ಅವನು ಸತ್ತು 4 ದಿನ ಆಗಿದೆ, ನೀನು ಈಗ ಬರ್ತಾ ಇದೆಯಲ್ಲ, ಈಗ ಬಂದು ನೀನೇನ್ ಮಾಡ್ಲಿಕ್ಕೆ ಸಾಧ್ಯ? 4 ದಿನ ಆಗಿದೆ ಆ ಒಂದು ಸಮಾಧಿ, ಆ 4 ದಿನ ಆಗಿದೆ, ಅವನ ಶರೀರ ಎಲ್ಲ ಕೊಳೆತು ಹೋಗಿದೆ, ಸ್ಮೆಲ್ ಬರ್ತಾ ಇದೆ, ಅದರಲ್ಲಿ ಯಾವುದೇ ರೀತಿಯಾದಂತ ಜೀವ ಬರ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಜನರು ದೇವರಿಗೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಆದ್ರೆ ದೇವರು ಯೇಸು ಸ್ವಾಮಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ 36ನೇ ವಚನದಲ್ಲಿ, ಯಹೂದ್ಯರು ನೋಡಿ ಆಹಾ ಈತನವರ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದನು ಅಂದುಕೊಂಡು ಅವರಲ್ಲಿ ಕೆಲವರು ಈತನು ಆ ಕುರುಡನಿಗೆ ಕಣ್ಣು ಕೊಟ್ಟನಲ್ಲ. ಇಷ್ಟೆಲ್ಲ ಅದ್ಭುತಗಳನ್ನ ಮಾಡಿದ್ದಾರೆ. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟಿದ್ದಾರೆ, ಸತ್ತು ಹೋದವರನ್ನ ದೇವರು ಬದುಕಿಸಿದ್ದಾರೆ, ಕಿವುಡರಿಗೆ ಕಿವಿಯನ್ನ ತೆರೆದಿದ್ದಾರೆ, ಕೈ ಇಲ್ಲದವರಿಗೆ ಕೈಯನ್ನ ಕೊಟ್ಟಿದ್ದಾರೆ, ಕಾಲಿಲ್ಲದವರಿಗೆ ಕಾಲನ್ನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ದೇವರು ಈ ಒಂದು ಮಣ್ಣಿಗೆ ಯಾಕೆ ಬರಲಿಲ್ಲ, ಇವನನ್ನ ಬದುಕಿಸ್ಲಿಕ್ಕೆ ಯಾಕೆ ಬರಲಿಲ್ಲ, ಯಾಕೆ ತಡ ಮಾಡಿದೆ ಎಂಬುದಾಗಿ ತನ್ನೊಳಗೆ ಅನೇಕ ಜನರು ಮಾತನಾಡಿಕೊಳ್ತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯಾ. ಆದ್ರೆ ಯೇಸು ಸ್ವಾಮಿ 4 ದಿನ ಆದ ಮೇಲೆ ಅವರು ಸತ್ತು ಹೋದಂತ ಆ ಒಂದು ಸಮಾಧಿಯ ಕಡೆಗೆ ಬಂದು ದೇವರು ಕೇಳ್ತಾ ಇದ್ದಾರೆ, ಆತನನ್ನ ನೀನು ಎಲ್ಲಿ ಇಟ್ಟಿದ್ದೀರಾ? 39ನೇ ವಚನದಲ್ಲಿ, ಆ ಒಂದು ಕಲ್ಲನ್ನ ನೀವು ತೆರೆಯಿರಿ ಎಂಬುದಾಗಿ. ಹಾಲೆಲೂಯಾ. ಅವನು ಸತ್ತು ನಾಚ ಹೊಡಿತಾ ಇದ್ದಾನೆ, ಎಷ್ಟೆಲ್ಲ ಸ್ಮೆಲ್ಗಳು, ಅಲ್ಲಿ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಆದ್ರೂ ಕೂಡ ದೇವರು ಆ ಒಂದು ಕಲ್ಲನ್ನ ತೆರೆಯಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಒಂದು ಸಮಯದಲ್ಲಿ ನಾನು ಈ ಒಂದು ವಾಕ್ಯವನ್ನು ಹಿಡಿದುಕೊಂಡು ನಿಮಗೆ ಉತ್ತೇಜನ ಪಡಿಸುವುದೇನಂತಂದ್ರೆ, ನಿಮ್ಮ ಸಮಸ್ಯೆಗಳು, ನಿಮ್ಮ ಕಷ್ಟಗಳು, ನಿಮ್ಮ ತೊಂದರೆಗಳು, ನಿಮಗೆ ಒಂದು ಕುತ್ತಿಗೆವರೆಗೂ ನಿಮಗೆ ಬಂದಿರಬಹುದು ಕಷ್ಟಗಳು, ನಿಮ್ಮ ಮಕ್ಕಳ ಬಗ್ಗೆ ಚಿಂತೆ, ನಿಮ್ಮ ಗಂಡನ ಬಗ್ಗೆ ಚಿಂತೆ, ನಿಮ್ಮ ಹೆಂಡತಿಯ ಬಗ್ಗೆ ಚಿಂತೆ, ನಿಮ್ಮ ಕುಟುಂಬದ ಸಮಸ್ಯೆಗಳು, ಹೋರಾಟಗಳು, ತೊಂದರೆಗಳು, ಎಷ್ಟೋ ಕಷ್ಟಗಳು ನಿಮ್ಮನ್ನ ಮುಳುಗಿಸಿ ಸಾಯುವಂತ ಪರಿಸ್ಥಿತಿಯಲ್ಲಿ ಬಂದಿರಬಹುದು ಪ್ರಿಯರೇ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನೀನು ನದಿಗಳ ಮೇಲೆ ದಾಟಿ ಹೋಗ್ತೀಯ, ಆದ್ರೆ ಆ ಒಂದು ನದಿ ನಿನ್ನನ್ನು ಮುಳುಗಿಸುವುದಿಲ್ಲ. ನೀನು ಬೆಂಕಿಯ ಮೇಲೆ ನಡಿತೀಯ, ಆ ಒಂದು ಬೆಂಕಿ ನಿನಗೆ ಸುಡುವುದಿಲ್ಲ. ನಿಮಗೆ ಕಷ್ಟ ಬರ್ತಾ ಇದೆಯಾ, ತೊಂದರೆ ಬರ್ತಾ ಇದೆಯಾ, ಸಮಸ್ಯೆಗಳು ಬರ್ತಾ ಇದೆಯಾ, ರಾತ್ರಿಯಲ್ಲಿ ನಿದ್ರೆ ನಿಮಗೆ ಬರದೆ ನಿಮ್ಮನ್ನ ಕಾಡಿಸ್ತಾ ಇದೆಯಾ, ಅವೆಲ್ಲ ಬಂದಾಗ್ಯೂ ಕೂಡ ನೀವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಿರಿ. ಯಾವ ರೀತಿಯಲ್ಲಿ ಸತ್ತು ಹೋದಂತ ಆ ಒಂದು ಲಾಜರನನ್ನ 4 ದಿನದ ಮೇಲೆ ದೇವರು ಎಬ್ಬಿಸ್ತಾ ಇದ್ದಾರೋ, ಅದೇ ರೀತಿಯಲ್ಲಿ ಆ ನಿಮ್ಮ ಒಂದು ಸಮಸ್ಯೆ ಕೊಳೆತು ಹೋಗಿರಬಹುದು, ನಿಮ್ಮ ಒಂದು
ಕಷ್ಟ, ನಿಮ್ಮ ಒಂದು ಸಮಾಧಾನ, ನೆಮ್ಮದಿ, ಆರೋಗ್ಯ ಮತ್ತು ನಿಮ್ಮ ಒಂದು ಕೈ ಕೆಲಸಗಳು, ನಿಮ್ಮ ಒಂದು ಬಿಸ್ನೆಸ್ಗಳು, ನಿಮ್ಮ ಕುಟುಂಬ ಹಾಳಾಗಿ ಅದು ನಾಶವಾಗಿ ಹೋಗ್ತಿರುವಂತ ಸಮಯದಲ್ಲಿ ಸತ್ತು ಹೋಗಿರುವಂತ ಆ ಒಂದು ದುರಾವಸ್ಥೆಯನ್ನ ದೇವರು ಮತ್ತೆ ಅದನ್ನ ಪುನರುಜ್ಜೀವನಗೊಳಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ. ಯಾವ ರೀತಿಯಲ್ಲಿ ದೇವರು ಲಾಜರನನ್ನ ಮತ್ತೆ ಬದುಕಿಸಿ ಆತನನ್ನ ಎಬ್ಬಿಸಿದನು, ಅದೇ ರೀತಿಯಲ್ಲಿ ದೇವರು ನಿಮ್ಮ ಆರೋಗ್ಯವನ್ನ ಮತ್ತೆ ಮರಳಿ ಅದನ್ನ ಪುನರುಜ್ಜೀವನಗೊಳಿಸ್ತಾರೆ ಪ್ರಿಯರೇ. ನಿಮ್ಮ ಕೆಲಸವನ್ನ ಮತ್ತೆ ಅದನ್ನ ಬದುಕಿಸುವ ಹಾಗೆ ಮಾಡ್ತಾರೆ. ನಿಮ್ಮ ಸಮಾಧಾನವನ್ನ, ನಿಮ್ಮ ಸೇವೆಯನ್ನ, ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಮಕ್ಕಳನ್ನ, ನಿಮ್ಮ ಹೆಂಡತಿಯನ್ನ, ನಿಮ್ಮ ಒಂದು ಗಂಡನನ್ನ ದೇವರು ಮತ್ತೆ ತಿರುಗಿ ಕೊಡುವಂತ ದೇವರಾಗಿದ್ದಾರೆ ಪ್ರಿಯರೇ. ಅಲ್ಲ, ಅಕ್ಕ ತಂಗಿಯರು ಒಬ್ಬನೇ ತನ್ಮನಾದಂತ ಲಾಜರನನ್ನ ಕಳೆದುಕೊಂಡು ಆ ಒಂದು ಮನೆಯಲ್ಲಿ ದುಃಖ ತುಂಬಿದಂತ ಮನೆಯಲ್ಲಿ, ಕಣ್ಣೀರಿದ್ದಂತ ಮನೆಯಲ್ಲಿ ಯಾರು ಅವರಿಗೆ ತಂದೆ ತಾಯಿ ಇರ್ಲಿಲ್ಲ ಪ್ರಿಯರೇ, ಯಾರು ಅವರಿಗೆ ಸಂಬಂಧಿಕರು ಇರ್ಲೇ ಇಲ್ಲ. ಆದ್ರೆ ಇವರು 3 ಜನರು ಇದ್ದಂತ ಸಮಯದಲ್ಲಿ 3 ಜನರಲ್ಲಿ ತಮ್ಮನಾದಂತ ಲಾಜರನನ್ನ ಕಳೆದುಕೊಂಡಾಗ ಈ ಅಕ್ಕ ತಂಗಿ ಇಬ್ಬರೇ ಇರುವಂತ ಸಮಯದಲ್ಲಿ ದೇವರು ತಾನೇ ಆ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ ಪ್ರಿಯರೇ. ಆ ಒಂದು ಸ್ಥಳಕ್ಕೆ ಬಂದು ಕೊಳೆತು ಹೋದಂತ ಎಲ್ಲಾ ಸಮಸ್ಯೆಗಳನ್ನ, ಕೊಳೆತು ಹೋದಂತ ಆ ಲಾಜರನನ್ನ ಮತ್ತೆ ತಿರುಗಿ ಅವರ ಅಕ್ಕ ತಂಗಿಗೆ ಮರಳಿ ಕೊಟ್ಟ ಹಾಗೆ ಈ ದಿನ ದೇವರು, ನೀವು ನಂಬುದಾಗಿದ್ರೆ ಮಾತ್ರ ದೇವರು ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತವನ್ನ ಮಾಡ್ತಾರೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ಮಾರ್ತಳಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆನ ಕಾಣುವೆ ಎಂಬುದಾಗಿ. ಈ ದಿನ ನಮ್ಮ ಒಂದು ಪರಿಸ್ಥಿತಿ ಏನೇ ಆಗಿದ್ರು ಪರವಾಗಿಲ್ಲ, ಈ ದಿನ ಈ ಒಂದು ಸಮಸ್ಯೆಗಳು, ಈ ಒಂದು ಕಷ್ಟಗಳು ನಮ್ಮನ್ನು ಮುಳುಗಿಸಿ ಹೋಗ್ತಾ ಇದ್ರು ಕೂಡ ದೇವರ ಮೇಲೆ ನಾವು ನಂಬಿಕೆ ಇಟ್ಟವರಾಗಿ, ದೇವರ ಮೇಲೆ ನಾವು ಭರವಸೆ ಇಟ್ಟವರಾಗಿ ನಾವು ಜೀವಿಸುವಾಗ ಮತ್ತೆ ಮರಳಿ ದೇವರು ನಮಗೆ ಸಮಾಧಾನವನ್ನು ಕೊಡುವಂತವರಾಗಿದ್ದಾರೆ. ಮತ್ತೆ ಮರಳಿ ನಮ್ಮ ಮಕ್ಕಳನ್ನ ಕಳೆದುಕೊಂಡಂತ ನಮಗೆ ದೇವರು ಮತ್ತೆ ಮರಳಿ ನಮ್ಮ ಮಕ್ಕಳನ್ನ ಕೊಡುವವರಾಗಿದ್ದಾರೆ, ನಮ್ಮ ಗಂಡನನ್ನ ಕೊಡುವವರಾಗಿದ್ದಾರೆ, ನಮ್ಮ ಹೆಂಡತಿಯನ್ನ ಕೊಡುವವರಾಗಿದ್ದಾರೆ. ನೀವು ನಂಬ್ರಿ ಪ್ರಿಯರೇ, ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ಯಾವ ರೀತಿಯಲ್ಲಿ ಸತ್ತು ಹೋದಂತ ಲಾಜರನನ್ನ ಬದುಕಿಸಿ ಕೊಟ್ಟ ಹಾಗೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಯಾವುದೇ ಪರಿಸ್ಥಿತಿಗಳು ಸತ್ತು ಹೋಗಿರಬಹುದು, ನಾತ ಹೊಡಿತಾ ಇರಬಹುದು, ಸ್ಮೆಲ್ ಆಗ್ತಾ ಇರಬಹುದು, ಅದಕ್ಕೆ ಯಾವುದೇ ಜೀವ ಮತ್ತೆ ಮರಳಿ ಬರ್ಲಿಕ್ಕೆ ಆಗದೆ ಇರದೆತ್ತ ಸಮಯದಲ್ಲೂ ಕೂಡ ದೇವರಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಈ ದಿನ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡ್ಲಿಕ್ಕೆ, ಮತ್ತೆ ಬದುಕಿಸಿ ಕೊಡ್ಲಿಕ್ಕೆ ದೇವರ ಶಕ್ತರಾಗಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಈ ಒಂದು ವಾಕ್ಯವನ್ನು ನೀವು ನಂಬುವುದಾಗಿದ್ರೆ ದೇವರು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ಬನ್ನಿ, ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರಿಗೆ ಹೇಳೋಣ, ದೇವರೇ ಯೇಸು ಸ್ವಾಮಿ, ನಿಮ್ಮ ಒಂದು ವಾಕ್ಯದ ಮೇರೆಗೆ ನಾನು ನಂಬುತ್ತೇನೆ ಕರ್ತನೆ. ಸತ್ತು ಹೋದಂತ ಲಾಜರನನ್ನ ಕರ್ತನೆ ನೀವು ಬದುಕಿಸಿ ಕೊಟ್ಟ ಹಾಗೆ ಈ ದಿನ ಕರ್ತನೆ ಸ್ವಾಮಿ, ನಮ್ಮ ಸಮಸ್ಯೆಗಳು, ನಮ್ಮ ದೇವರೇ ಯೇಸು ಸ್ವಾಮಿ, ನಮ್ಮ ಕೆಲಸ ಕಾರ್ಯಗಳು, ದೇವರೇ ನಮ್ಮ ಒಂದು ಆರೋಗ್ಯ ಕರ್ತನೆ, ನಮ್ಮ ಸೇವೆ ಆಗಿರಬಹುದು ದೇವರೇ, ಈ ದಿನ ಕರ್ತನೆ ಎಲ್ಲವನ್ನ ಕಳೆದುಕೊಂಡಂತ ವ್ಯಕ್ತಿಗಳಾಗಿ ನಾವು ಇರಬಹುದು ಕರ್ತನೆ. ಆದ್ರೆ ನಾವು ಈ ದಿನ ನಂಬುವುದೇನಂತಂದ್ರೆ, ನೀವು ಅವೆಲ್ಲವನ್ನ ಮಾಡ್ಲಿಕ್ಕೆ ನೀವು ಶಕ್ತರಾಗಿದ್ದೀರಾ. ಕಳೆದುಕೊಂಡಂತ ಸಂಗತಿಗಳನ್ನ, ಕಳೆದುಕೊಂಡಂತ ದೇವರೇ ಸಹಾಯಗಳನ್ನ ಮತ್ತೆ ಮರಳಿ ನೀವು ತಿರುಗಿಸಿ ಕೊಡುವವರಾಗಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನ ನಾವು ಸಲ್ಲಿಸುತ್ತೇವಪ್ಪ. ನೀವು ಅದ್ಭುತವನ್ನ ಮಾಡಿದಕ್ಕಾಗಿ ಸ್ತೋತ್ರ ದೇವರೇ. ನಿಮ್ಮ ಜನರನ್ನ ಕರ್ತನೆ ಸ್ವಾಮಿ, ಈ ದಿನ ನಿಮ್ಮ ವಾಕ್ಯವನ್ನು ಕೇಳಿಸಿಕೊಳ್ತೀವಂತ ಜನರ ಜೀವಿತದಲ್ಲಿ ಅದ್ಭುತಗಳನ್ನ, ಮಹತ್ ಕಾರ್ಯಗಳನ್ನ ನೀವು ಮಾಡಿ ನೀವು ಮಹಿಮೆನ ಹೊಂದಬೇಕಾಗಿ ನಾವು ಬೇಡ್ತಿದ್ದೇವಪ್ಪ. ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ನೀವು ಉತ್ತರವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತಾ ಎಲ್ಲ ಘನ ಮಾನ ಮಹಿಮೆಯನ್ನ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವೇ ನಿಮ್ಮ ಬಲವುಳ್ಳಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್, ಆಮೆನ್, ಹಾಲೆಲೂಯಾ. ದೇವರ ಒಂದು ವಾಕ್ಯದ ಮೂಲಕ ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯಾವ ರೀತಿಯಲ್ಲಿ ಲಾಜರನನ್ನ ತಿರುಗಿ ದೇವರು ಕೊಟ್ಟ ಹಾಗೆ ನಿಮ್ಮ ಒಂದು ಕಷ್ಟಗಳಿಗೆ, ನಿಮ್ಮ ಕಣ್ಣೀರಿಗೆ, ನಿಮ್ಮ ದುಃಖಕ್ಕೆ ದೇವರು ದುಪ್ಪಟ್ಟಾಗಿ ನಿಮ್ಮನ್ನ ಆಶೀರ್ವಾದ ಮಾಡಿ ಆತನ ಮಹಿಮೆಗೋಸ್ಕರ ಸಾಕ್ಷಿಯಾಗಿ ನಿಮ್ಮನ್ನ ನಿಲ್ಲಿಸಲಿ ಎಂಬುದಾಗಿ ನಾವು ಹಾರೈಸ್ತೇವೆ. ದೇವರು ನಿಮ್ಮನ್ನ ಆಶ್ವಸಿಸಲಿ. ಗಾಡ್ ಬ್ಲೆಸ್ ಯು.